ಧೇಮ್ ಧೇಮ್ ಅಂತ ಆ ಕೊನೆಯ ಪೆಟ್ಟಿಗೆ ಧೇಮ್ ನಿಗಮ ಗೋಚರ ನಿತ್ಯ ನೀರಜ ಲೋಚನ ನೀರಜ ಲೋಚನ ಖಗವಾಹನ ಗಂಧರ್ವ ಖಗವಾಹನ ಗಂಧರ್ವ ಗಾನ ವಿಲೋಲ ಖಗವಾಹನ ಗಂಧರ್ವ ಗಾನ ವಿಲೋಲ ಭೃಗು ವಸಿಷ್ಠ ವಾಲ್ಮೀಕಿ ತಾಕಿಟ ತಕ ತರಿ ಕಿಟ ಕಿಟ ತಕ ತಾತೈ ತಕಧಿತ್ತ ದದಿಗಿಣ ಭೃಗು ವಸಿಷ್ಠ ವಾಲ್ಮೀಕಿ ಭೂಸುರಾಶೀರ್ವಾದ ಭೂಸುರಾಶೀರ್ವಾದ ತಾಗಿಡ ತಕ ತರಿ ಕಿಟ ಕಿಟ ತಕ ತಾತೈ ತಕ ಧೇತ್ತ ದದಿಗಿಣ. ಇಲ್ಲಿ ಇನ್ನೊಂದು ತಾಳ ಆರಂಭ ಆಗ್ತದೆ. ಅಲ್ಲಿ ಹೇಗೆ ನಂಬಿದೆ ದೇವಿಯ ಸ್ತುತಿಯಲ್ಲಿ ನಾಮ್ ತತ ಧೇನ್ ನಾಮ್ ತಕ ಧೇಮ್ನಿಂದ ತೈ ಈಯ ತ ತೈಯ ತ ಹೋಯ್ತ ದುಡುಕು ಅಷ್ಟಕ್ಕೆ ಹೋಯ್ತ. ಇಲ್ಲಿಯೂ ಹಾಗೆ ದುಡುಕು ಅಷ್ಟಕ್ಕೆ ಹೋಗುವ ಕ್ರಮ. ಭೂಸುರಾಶೀರ್ವಾದ ತಾಕಿಟ ತಕ ತರಿ ಕಿಟ ಕಿಟ ತಕ ತೈ ತಕ ಧೀತ ದದಿಗಿಣ ಅಗಣಿತ ಗುಣ ಕರುಣೈಕ ಶ್ರೀ ರಘುರಾಮ ವಿಬುಧ ವಂದಿತ ಪಾದ ವಿನೂತ ಪಾಪ ವಿದುರ ಸದಮಲಾತ್ಮಕ ರೂಪ ಸದಮಲಾತ್ಮಕ ರೂಪ ವಂದ್ಯ ಸಂಗರ ಶೂರ ಮದನ ಜನಕ ಕೈವಲ್ಯ ವಂದಿತ ಶ್ರೀರಾಮ ಹರೇ ರಘುರಾಮ ಹರೇ. ತೋ ದಿನ ತಕ ದಿನ ತೈತ ದಿನ ದಿನ. ಇಲ್ಲಿ ಒಂದು ತಾಳದಿಂದ ಇನ್ನೊಂದು ತಾಳಕ್ಕೆ ಹೋಗುವ ಸಂದರ್ಭದಲ್ಲಿ ತಾಳವನ್ನು ಅಭ್ಯಾಸ ಮಾಡುವವರು ಅಥವಾ ಹಾಡುಗಳನ್ನು ಹಾಡುವವರು ಒಂದನ್ನು ಗಮನ ಇಡಬೇಕು. ಒಂದು ಮುಕ್ತಾಯದ ಕೊನೆಯ ಪೆಟ್ಟಿಗೆ ತಾಳವನ್ನು ನಿಲ್ಲಿಸಿಕೊಳ್ಬೇಕು, ಮತ್ತೆ ಮುಂದಿನ ತಾಳಕ್ಕೆ ಹೋಗಬೇಕು. ಈಗ ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ದಿತ್ತ ದದ್ದಿಗಿಣ. ಇಲ್ಲಿಗೆ ದದ್ದಿಗಿಣ ತೈ ಈಯ ತಾತ. ಅಲ್ಲಿ ತಾಳ ಭೇದ ಆಗುವಾಗ ಆವಾಗ ಯಾವುದೇ ಗೊಂದಲ ಆಗೋದಿಲ್ಲ ಎನ್ನುವ ಕಾರಣದಿಂದಾಗಿ ಒಂದಕ್ಷರ ಮುಂಚೆ, ಈಗ ಹಾಡುವವರಾದರೂ ಹಾಗೆ ತಾಳವನ್ನು ಹಾಕುವಾಗ, ಮದ್ದಲೆ ನುಡಿಸುವವರಾದರೂ ಹಾಗೆ ಒಂದು ಅಕ್ಷರ ಕಾಲ ಮುಂಚೆ
ತಾಳವನ್ನು ನಿಲ್ಲಿಸ್ಕೊಳ್ಬೇಕು. ಮತ್ತೆ ಮುಂದಿನ ತಾಳಕ್ಕೆ ಹೋಗಲಿಕ್ಕೆ ಸುಗಮ ಆಗ್ತದೆ. ತಾ ತೈ ತಕ ಧಿತ್ ತಾ ದದಿ ಗಿಣ ತೈ ಈಯ ತಾತ ನೋಡಿ ಸೀದಾ ಆಗ್ತದೆ. ಅದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಮಾಡಿದವಾಗ ಮತ್ತೆ ಅದೊಂದು ಸೂಚನೆಯೂ ಆಗ್ತದೆ. ಕುಣಿಯುವವರಿಗಾಗಲಿ, ಮದ್ದಲೆ ನುಡಿಸುವವರಿಗಾಗಲಿ, ಅಥವಾ ಮದ್ದಲೆಯವರಿಂದ ಕುಣಿಯುವವರಿಗಾಗಲಿ, ಮದ್ದಲೆಯವರಿಂದ ಹಾಡುವವರಿಗಾಗಲಿ, ಹಾಡುವವರಿಂದ ಮದ್ದಲೆಯವರಿಗಾಗಲಿ ಅದು ಪರಸ್ಪರ ಸೂಚನೆ ಕೂಡ ಆಗ್ತದೆ ಎನ್ನುವ ಕಾರಣದಿಂದಾಗಿ ಇದು ಒಂದು ಒಳ್ಳೆಯ ಕ್ರಮ.